ನಾನಿವತ್ತು ಒಂದೇ ಸಬ್ಜೆಕ್ಟ್ ಡೀಲ್ ಮಾಡೋದು. 24 ಮತ್ತೆ ಬರ್ತದೆ. ಈ 24 ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದಲ್ಲಿ ಬಹಳ ಜನ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ MP ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು, ಸಿಂಧ್ಯಾ ಅವರು, ಜಾಲಪ್ಪ ಅವರು, ನಮ್ಮ ಹಿರಿಯೂರಿನ ಮಂತ್ರಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಮಂಜುನಾಥ್ ನೇಮಕ ಮಾಡಿದೆ. ಅದಕ್ಕೆ ಮುಂಚೆ ವೀರಪ್ಪ ಮೊಯ್ಲಿಯವರು ಗುಂಡೂರಾವ್ ಸಾವರ್ಕರ್ನಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಇದ್ದಂಥ ಕಾನೂನು ಕಮಿಷನ್ ವರದಿ ವಾಪಸ್ಸು. ಆಗ 1 ವರ್ಷ ಎಜುಕೇಷನ್ಗೆ ಅಡ್ಮಿಷನ್ಗೋಸ್ಕರ ಒಂದು ನಿರ್ಣಯ ಮಾಡಿದ್ರು. ನಾನು ಯಾವುದನ್ನು ಮುಚ್ಚಿ ಇಡಬೇಕಾಗಿದೆ. ನಾನು ಅದನ್ನು ಆ ವಿಷಯದಲ್ಲಿ ಈ ಕಮಿಟಿ ನೇಮಕ ಮಾಡಿದೆ. ಈ ಕಮಿಟಿನಲ್ಲಿ ವರ್ಗೀಕರಣ ಮಾಡಿದ್ರು. ಕ್ಯಾಟಗರಿ 1, ಕ್ಯಾಟಗರಿ 2, 2A, 3A, 3B ಹೀಗೆ ಕ್ಯಾಟಗರಿ ಮಾಡಿದ್ರು. SC, ST ಕ್ಯಾಟಗರಿ ಏನು ಮಾಡಿದ್ರು. ಅದರಲ್ಲಿ 2A ಸಿದ್ದರಾಮಯ್ಯನವರು ನೇತೃತ್ವದಲ್ಲೇ ಈ ಕ್ಯಾಟಗರಿಗಳನ್ನು ಮಾಡಿದ್ರು. MP ಪ್ರಕಾಶ್ ಅಧ್ಯಕ್ಷರಾಗಿದ್ದರು, ಸಿದ್ದರಾಮಯ್ಯನವರು ಸೀನಿಯರ್ ಲೀಡರ್. ನಾನು ಮುಖ್ಯಮಂತ್ರಿ ಆದಾಗ ಇದು ಕಮಿಟಿ ನಿರ್ಣಯ ಅಲ್ಲ, ಮುಸ್ಲಿಂ ರಿಸರ್ವೇಷನ್ ಕೊಟ್ಟಿದ್ದು ದೇವೇಗೌಡ. ಒಕ್ಕಲಿಗರಿಗೆ ಇದ್ದಂಥ ಅದನ್ನು ಕಡಿಮೆ ಮಾಡಿ ಕಾನೂನು ಕಮಿಷನ್ನಲ್ಲಿ ಒಕ್ಕಲಿಗರಿಗೆ ಏನು ಕೊಟ್ಟಿದ್ರು ಅದನ್ನು ಕಡಿಮೆ ಮಾಡಿ ಆ ಕೋಟಾವನ್ನು ಮುಸ್ಲಿಮಿನ ಇದು ನಿರ್ಣಯ ಮಾಡಿದ್ದು ದೇವೇಗೌಡ. ಖರ್ಗೆ ಅವರು ಗುಂಡೂರಾವ್ ಸರ್ಕಾರದಲ್ಲಿ ಏನು ಅಂಬೇಡ್ಕರ್ ಕೊಟ್ಟಂತ 18% SCಗೆ 15, STಗೆ 3 ಆ ಕೋಟ ಭರ್ತಿ ಮಾಡಲಿಕ್ಕೆ ಆಗಲಿಲ್ಲ. ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಪ್ರಮೋಷನ್ನಲ್ಲಿ 1 ಟೈಮ್ ಕನ್ಸೆಷನ್ ಕೊಡಿ ಸರ್ ಕೇಳಿ. ಅದನ್ನು ಗುಂಡೂರಾವ್. ನಾನು 83ನಲ್ಲಿ ಬಿಲ್ವಳ್ಳಿ ಮಿನಿಸ್ಟರ್ ಅಂದಾಗ ಎಲ್ಲಿವರೆಗೆ ಅಂಬೇಡ್ಕರ್ ಅವರು ಹೇಳಿದ್ದಾರೋ 18% ಆ ಕೋಟ ಭರ್ತಿ ಆಗುವವರಿಗೆ SCಗೆ 15 18% ಮಾಡಿದ್ರು. STಗೆ 3% ಇದ್ರಿಂದ 5% ಮಾಡಿದ್ರು. ಇನ್ ಟೋಟಲ್ 23% ಏನು ಮಾಡಿದೆ ನಾನು. ಇದು ಅಂಬೇಡ್ಕರ್ ಹೇಳಿರೋ ಪ್ರಕಾರ 18% ಆ ಕೋಟ ರೀಚ್ ಆಗುವವರೆಗೆ ಈ 23% ನಾನು ಏನು ಮಾಡಿದ್ದೇನೆ ಅದು ಪರ್ಮನೆಂಟ್ ಆಗಿರಬೇಕು ಅಂತ ಮಾಡಿ. ಅಂದಿನ ಅಧಿಕಾರಿಗಳು ಯು ಆರ್ ಓಪನಿಂಗ್ ಎ ಪ್ಯಾಂಟರಸ್ ಬಾಕ್ಸ್ ಇದನ್ನು ನೀವು ಮಾಡೋದು ದೇವೇಗೌಡ್ರೆ ಮುಂದೆ ಎಲ್ಲ ಇಲಾಖೆ ಮೇಲೆ ಪರಿಣಾಮ ಆಗುತ್ತೆ. ಆದರೂ ಚಿಂತೆ ಎಲ್ಲ ಮಾಡಬೇಕು. This is 1984. When I became the chief minister, I gave this ಮುಸ್ಲಿಮ್ಗೆ ಹೆಣ್ಮಕ್ಳ ರಿಸರ್ವೇಷನ್, ನಾಯಕ್ ಸಮಾಜಕ್ಕೆ ರಿಸರ್ವೇಷನ್. ನಾನು ಮಂತ್ರಿ ಮಾಡಬೇಕು ಅಂತ ಕರೆದ್ರು ಚಂದ್ರಶೇಖರ್. ನಾನು ಮಂತ್ರಿ ಆಗೋದು ಬೇಡ, ಈ ನಾಯಕ್ ಸಮಾಜನ ನೀವು SC ಮಾಡಿ, ST ಮಾಡಿ, ನಾನು ಪಕ್ಷ ಕಟ್ತೀನಿ. ಈ ರಿಸರ್ವೇಷನ್ ಕೊಟ್ಟಿದ್ದು ಹೇಳಿ ಯಾರು ಬೇಕಾದ್ರು ಹೇಳಿ.